ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಬಿವೈ ರಾಘವೇಂದ್ರ ಅವರು ಭರ್ಜರಿಯಾಗಿ ಮತಯಾಚನೆಯನ್ನ ಮುಂದುವರಿಸ್ತಾ ಇದ್ದಾರೆ. ಶಿವಮೊಗ್ಗ ಕ್ಷೇತ್ರದಲ್ಲಿ ವಿಶೇಷವಾಗಿ ಸ್ಪಂದನೆ ಸಿಗ್ತಾ ಇದೆ ಮತದಾರರಿಂದ ಅನ್ನುವಂತಹ ವಿಶ್ವಾಸದ ನುಡಿಗಳನ್ನು ಕೂಡ ಆಡಿದ್ದಾರೆ. ನಿನ್ನೆ ತೀರ್ಥಹಳ್ಳಿ ರಿಪ್ಪನ್ಪೇಟೆಯಲ್ಲಿ ಮಹಿಳಾ ಸಮಾವೇಶವನ್ನ ನಡೆಸಲಾಯಿತು. ತುಂಬಾ ಒಳ್ಳೆ ರೀತಿಯಲ್ಲಿ ತಾಯಂದಿರ ಆಶೀರ್ವಾದ ಸಿಗ್ತಾ ಇದೆ ಅನ್ನೋದನ್ನ ಕೂಡ ತಿಳಿಸಿದ್ರು. ರಾಷ್ಟ್ರೀಯ ವಿಚಾರಧಾರೆಗಳನ್ನ ಇಟ್ಕೊಂಡು ತಾಯಂದಿರು ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಈ ಬಾರಿ ನನ್ನ ಗೆಲುವು ಶತಸಿದ್ಧ ಅನ್ನುವಂತಹ ವಿಶ್ವಾಸದ ನುಡಿಗಳನ್ನು ಕೂಡ ಶಿವಮೊಗ್ಗದಲ್ಲಿ ಸಂಸದರು ಹಾಗೂ ಬಿಜೆಪಿಯ ಅಭ್ಯರ್ಥಿಯಾಗಿರುವಂತಹ ಬಿವೈ ರಾಘವೇಂದ್ರ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಿವೈ ರಾಘವೇಂದ್ರ ಅವರು ಈ ಬಾರಿ ಕೂಡ ಸಂಸತ್ ಪ್ರವೇಶವನ್ನ ಬಯಸಿ ಚುನಾವಣಾ ಪ್ರಚಾರದಲ್ಲಿ ಭರದಿಂದ ಮಾಡ್ತಾ ಇದ್ದಾರೆ. ಭಿನ್ನಮತ ಅಥವಾ ಯಾವುದೇ ಬಂಡಾಯಗಳಿದ್ರು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಪ್ರತಿ ವಿಧಾನಸಭಾ ಕ್ಷೇತ್ರಗಳನ್ನು ಸುತ್ತುತ್ತಾ ಮತದಾರರಿಂದ ಉತ್ತಮ ಸ್ಪಂದನೆ ಸಿಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ತಿಳಿಸ್ಕೊಂಡ್ರು. ಹೋದಲ್ಲಿ ಬಂದಲ್ಲಿ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಜೊತೆಗೆ ಈ ಬಾರಿ ಕೂಡ ನನ್ನನ್ನ ಕ್ಷೇತ್ರದ ಜನ ಆಯ್ಕೆ ಮಾಡ್ತಾರೆ. ಹಾಗೂ ಲೋಕಸಭಾ ಚುನಾವಣೆ ವಿಚಾರ ಬಂದಾಗ ರಾಷ್ಟ್ರೀಯ ಚಿಂತನೆಗಳನ್ನ, ರಾಷ್ಟ್ರೀಯ ನಾಯಕತ್ವದ ಬಗ್ಗೆ ಮಹಿಳೆಯರು ಯೋಚನೆ ಮಾಡ್ತಾರೆ. ಸೊ ಅವರಿಂದ ನನಗೆ ಒಳ್ಳೆಯ ಸ್ಪಂದನೆ ಸಿಗ್ತಾ ಇದೆ ಅನ್ನೋದನ್ನ ಕೂಡ ತಿಳಿಸಿದ್ರು. ಗೆಲುವಿನ ಬಗ್ಗೆ ವಿಶ್ವಾಸದ ಮಾತುಗಳನ್ನ ಕೂಡ ಆಡಿದ್ದಾರೆ. ತೀರ್ಥಹಳ್ಳಿ ಹಾಗೂ ರಿಪ್ಪನ್ಪೇಟೆಯಲ್ಲಿ ಮಹಿಳಾ ಸಮಾವೇಶವನ್ನ ಕೂಡ ನಿನ್ನೆ ಅದ್ಧೂರಿಯಾಗಿ ನಡೆಸಲಾಯಿತು. ತುಂಬಾ ಒಳ್ಳೆ ರೀತಿ ಪ್ರತಿಯೊಬ್ಬರು ಒಳ್ಳೆ ಆಶೀರ್ವಾದ ಸಿಗ್ತಾ ಇದೆ. ಇವತ್ತು 5 ವರ್ಷ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಗಮನ ಕೊಟ್ಟಂಥ ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯದಲ್ಲೂ ನಮ್ಮ ಸರ್ಕಾರದ ಮಾಡಿದಂಥ ಅಭಿವೃದ್ಧಿ ಕಾರ್ಯವನ್ನು ಮತದಾರರು ಮೆಲ್ಕು ಹಾಕ್ತಾ ಇದ್ದಾರೆ. ಹಣ ನಿಮ್ಮನ್ನು ಬಿಟ್ಟು ಇನ್ಯಾರಿಗೂ ಓಟ್ ಹಾಕಬೇಕು ಅಂಥೇಳಿ ತುಂಬ ಒಂದು ಒಳ್ಳೆಯ ರೀತಿಯಿಂದ ಸ್ಪಂದನೆ ಸಿಗ್ತಾ ಇದೆ. ಇವತ್ತು ವಿಶೇಷವಾಗಿ ಭದ್ರಾವತಿ ಭಾಗದಲ್ಲಿ ಸುಮಾರು ಒಂದು 200 ದೇವಸ್ಥಾನಗಳಿಂದ ಪೂಜೆ ಮಾಡಿ ಪ್ರಸಾದ ತೊಗೊಂಡು ನಂಗೆ ಆಶೀರ್ವಾದ ಮಾಡಲಿಕ್ಕೋಸ್ಕರ ಇವತ್ತು ಆ ಭಾಗದ ಸದ್ಭಕ್ತರು ಎಲ್ಲರೂ ಬರ್ತಾ ಇದ್ದಾರೆ. ನಾನು ಯಾವುದೋ ಒಂದು ಪೂರ್ವಜನ್ಮ ಒಂದು ಪುಣ್ಯದ ಫಲ, ಆ ಪ್ರೀತಿ ಉಳಿಸ್ಕೊಳ್ಳುವಂಥ ಕೆಲಸವನ್ನು ನಾನು 100% ನಾನು ಮಾಡ್ತೀನಿ. ತುಂಬ ಒಳ್ಳೆ ರೀತಿಯಂಥ ವಾತಾವರಣ ಇದೆ. ಎಲ್ಲ ಕಡೆಯೂ ಕೂಡ ಒಳ್ಳೆಯ ಆಶೀರ್ವಾದ ಸಿಗ್ತಾ ಇದೆ. ಇವತ್ತು 5 ವರ್ಷ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಗಮನ ಕೊಟ್ಟಂಥ ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯದಲ್ಲೂ ನಮ್ಮ ಸರ್ಕಾರದ ಮಾಡಿದಂಥ ಅಭಿವೃದ್ಧಿ ಕಾರ್ಯವನ್ನು ಮತದಾರರು